ಜನರ ಜೀವ ತೆಗೆಯಲು ಕಾಯ್ತಾ ಇದೆ ಈ ಒಂದು ಸರ್ಕಾರಿ ಬಸ್ ನಿಲ್ದಾಣ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಯಾಣಿಕರ ಜೀವಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇಲ್ಲಿದೆ ನೋಡಿ. ದೇವನಹಳ್ಳಿ ತಾಲೂಕಿನಲ್ಲಿ ಬಸ್ ನಿಲ್ದಾಣ ಏನಿದೆ ಅದು ಜನರ ಜೀವಕ್ಕೆ ಕುತ್ತು ತರುವಂತಹ ಸಾಧ್ಯತೆ. ಜನರ ಜೀವ ತೆಗೆಯಲು ಕಾಯ್ತಾ ಇದೆ ಈ ಸರ್ಕಾರಿ ಬಸ್ ನಿಲ್ದಾಣ. ಸ್ವಲ್ಪ ಯಾಮಾರಿದ್ರೂ ಪ್ರಯಾಣಿಕರ ಜೀವಕ್ಕೆ ಕುತ್ತು ಬರುತ್ತೆ ಇಲ್ಲಿ. ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಗೇಟ್ನ ಬಸ್ ಸ್ಟ್ಯಾಂಡ್ ಇದು. ದೇವನಹಳ್ಳಿ ಟು ವಿಜಯಪುರ ಮಾರ್ಗ ಮಧ್ಯದಲ್ಲಿ ಇದ್ದಂತಹ ನಿಲ್ದಾಣ ಇದು. ಈ ಮಾರ್ಗದಲ್ಲಿರುವಂತಹ ಬಹುತೇಕ ಬಸ್ ನಿಲ್ದಾಣಗಳ ಕಥೆ ಇದು. ತುಕ್ಕು ಹಿಡಿತಾ ಇದೆ ಕೋರಮಂಗಲ ಗೇಟ್ ಬಸ್ ನಿಲ್ದಾಣ. ಬಸ್ ಸ್ಟ್ಯಾಂಡ್ ಬೀಳಬಾರದು ಅಂತ ಆಸರೆಗೆ ಕಟ್ಟಿಗೆಯನ್ನ ಜನ ಇಲ್ಲಿ ಕಟ್ಟಿದ್ದಾರೆ. ಇದೇ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳು ಜನ ಕಾಯುವಂತಹ ಪರಿಸ್ಥಿತಿ. ತುಕ್ಕು ಹಿಡಿದು ಬಿಟ್ಟಿದೆ, ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಮಳೆ ಗಾಳಿ ಬಂದ್ರೆ ಇದೇ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ತಾರೆ ಜನ. ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರೇ, ಎಲ್ಲಿದ್ದೀರಿ? ಕಣ್ಣು ಬಿಡಿ ನೋಡಿ. ಇಲ್ಲೆಲ್ಲ ಹೇಗಾಗ್ತಿದೆ ಅಂದ್ರೆ ಆ ಬಸ್ ನಿಲ್ದಾಣ ಏನಿದೆ ಅದು ತುಕ್ಕು ಹಿಡಿದು ಹೋಗಿದೆ. ಅದು ಬೀಳಬಾರ್ದು ಅಂತ ಹೇಳಿ ಕಟ್ಟಿಗೆ ಹಾಕಿ ಜನ ನಿಲ್ಲಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಯಾಣಿಕರ ಜೀವ ಹೋಗ್ಬಿಡುತ್ತೆ. ಅದೇನಾದ್ರೂ ಬಿದ್ದರೆ, ಮಳೆ ಗಾಳಿ ಬಂತು ಅಂದ್ರೆ ಜನ ಅಲ್ಲೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಸ್ ಹತ್ತಲು. ದೇವನಹಳ್ಳಿ ಟು ವಿಜಯಪುರ ಮಾರ್ಗ ಮಧ್ಯದಲ್ಲಿದೆ ಈ ಒಂದು ಬಸ್ ನಿಲ್ದಾಣ. ಸಂಪೂರ್ಣವಾಗಿ ತುಕ್ಕು ಹಿಡಿದೋಗಿದೆ. ಈ ಮಾರ್ಗದಲ್ಲಿರುವಂತಹ ಬಹುತೇಕ ಬಸ್ ನಿಲ್ದಾಣಗಳ ಕಥೆ ಇದು. ತುಕ್ಕು ಹಿಡಿತಾ ಇದೆ ಕೋರಮಂಗಲ ಗೇಟ್ ಬಸ್ ನಿಲ್ದಾಣ. ಸಾರ್ವಜನಿಕರು ಇಲ್ಲೇ ಬಸ್ಗಾಗಿ ಕಾದು ನಿಲ್ಲಬೇಕಾದಂತಹ ಪರಿಸ್ಥಿತಿ. ತುಕ್ಕು ಹಿಡಿದಿರೋದ್ರಿಂದ ಅದು ಬಿದ್ದು ಹೋಗಬಾರ್ದು ಅಂತ ಕಟ್ಟಿಗೆಯನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಒಂದು ವೇಳೆ ಅದು ಯಾಮಾರಿ ಬಿದ್ದರೆ ಇಲ್ಲಿ ಪ್ರಯಾಣಿಕರ ಜೀವಕ್ಕೆ ಕುತ್ತು ತರುತ್ತೆ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಈ ಬಗ್ಗೆ ಗಮನ ಹರಿಸಬೇಕು. ತುಕ್ಕು ಹಿಡಿದಿರುವಂತಹ ಈ ಒಂದು ಬಸ್ ನಿಲ್ದಾಣವನ್ನು ಸರಿ ಮಾಡಬೇಕು. ಯಾಕಂದರೆ ಜನ ಮಳೆ ಗಾಳಿ ಬಂತು ಅಂದರೆ ಅಲ್ಲಿ ನಿಂತ್ಕೊಳ್ಳುವಂಥದ್ದು. ಒಂದು ವೇಳೆ ಬಿದ್ದು ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಅಂತ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಈ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು ಯಾವ ಮಟ್ಟಿಗೆ ಅದು ತುಕ್ಕು ಹಿಡಿದೋಗಿದೆ ಬಸ್ ನಿಲ್ದಾಣ. ಒಂದು ಚೂರು ಯಾಮಾರಿದ್ರು ಕೂಡ, ಅಂದರೆ ಗಾಳಿ ಎಲ್ಲ ಜೋರಾಗಿ ಬೀಸಿದ್ರು ಕೂಡ ಅದು ಬಿದ್ದೋಗುವಂತಹ ಸಾಧ್ಯತೆ ಇದೆ. ಕಟ್ಟಿಗೆಯನ್ನು ಹಾಕಿ ಅಲ್ಲಿನ ಸ್ಥಳೀಯರು ಅದನ್ನು ನಿಲ್ಲಿಸಿರುವಂಥದ್ದು. ಜೋರಾಗಿ ಗಾಳಿ ಬಂತಂದರೆ ಬಿದ್ದೋಗುತ್ತೆ. ಒಂದು ವೇಳೆ ಜನ ಅದ್ರ ಕೆಳಗಡೆ ನಿಂತ್ಕೊಂಡ್ರೆ ಅವ್ರ ತಲೆ ಮೇಲೆ ಬೀಳುತ್ತೆ, ಅವರ ಜೀವಕ್ಕೆ ಕುತ್ತು ತಂದು ಬಿಡುತ್ತೆ. ಆ ಮಟ್ಟಿಗೆ ತುಕ್ಕು ಹಿಡಿದೋಗಿದೆ. ಇದ್ರ ನಿರ್ವಹಣೆ ಯಾರು ವಹಿಸಬೇಕು? ಸರಿಯಾದ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಸಾರ್ವಜನಿಕರು ಇಲ್ಲಿ ಬಸ್ ಹತ್ತಲಿಕ್ಕೆ ನಿಲ್ಲುವಂಥದ್ದು. ಇದು ಹೆದ್ದಾರಿಯಲ್ಲೇ ಇರುವಂಥದ್ದು. ಜನ ಬಸ್ ಹತ್ತಲಿಕ್ಕೆ ಅಲ್ಲೇ ನಿಲ್ತಾರೆ. ಜನಗಳ ಪರಿಸ್ಥಿತಿ ಏನು? ಜೀವ ಭಯದಲ್ಲೇ ನಿಲ್ಲಬೇಕಾಗುತ್ತೆ ಅವರಲ್ಲಿ ಆ ಬಸ್ ನಿಲ್ದಾಣದಲ್ಲಿ. ನೋಡಿ, ನೀವು ನೋಡ್ತಾ ಇರಬಹುದು ಅದು ಯಾವ ರೀತಿ ತುಕ್ಕು ಹಿಡಿದಿದೆ. ಒಂದು ಕಟ್ಟಿಗೆಯನ್ನು ಹಾಕಿ ಅದು ಬೀಳಬಾರ್ದು ಅಂತ ಹೇಳಿ ಜನ ನಿಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಗಮನ ಹರಿಸಬೇಕಲ್ವ? ಹೆದ್ದಾರಿ ಪಕ್ಕದಲ್ಲೇ ಇದು ಇರುವಂಥದ್ದು. ಆದರೂ ಇದನ್ನು ಯಾವೊಬ್ಬ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಗಮನಿಸ್ತಾ ಇಲ್ಲ, ಜನಪ್ರತಿನಿಧಿಗಳಾಗಲಿ ಗಮನಿಸ್ತಾ ಇಲ್ಲ. ಇದನ್ನು ಸರಿ ಮಾಡಿಲ್ಲ ಅಂತಂದರೆ ಜನರ ಜೀವಕ್ಕೆ ಕುತ್ತು ಬರುತ್ತೆ. ಯಾರ್ದಾದ್ರೂ ಪ್ರಾಣ ತೆಗೆದು ಬಿಡುತ್ತೆ. ಇದು ಆ ಮಟ್ಟಕ್ಕೆ ತುಕ್ಕು ಹಿಡಿದೋಗಿದೆ. ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಬಸ್ ನಿಲ್ದಾಣವನ್ನು ಸರಿಪಡಿಸಬೇಕು. ಈ ಬಸ್ ಅಂದರೆ ಈ ಮಾರ್ಗದಲ್ಲಿರುವಂತಹ ಬಸ್ ನಿಲ್ದಾಣಗಳ ಕಥೆಯೇ ಹೀಗಾಗ್ಬಿಟ್ಟಿದೆ. ಅಂದರೆ ಎಲ್ಲ ತುಕ್ಕು ಹಿಡಿದು ಹೋಗ್ಬಿಟ್ಟಿವೆ. ಅದನ್ನು ಸರಿಪಡಿಸುವಂತಹ ಕಾರ್ಯಕ್ಕೆ ಅಧಿಕಾರಿಗಳೀಗ ಮುಂದಾಗಬೇಕಿದೆ.